ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಯ್ಯಪ್ಪನ ಸನ್ನಿಧಿಯಲ್ಲಿ ಮಕರ ಜ್ಯೋತಿಯ ಕೌತುಕ ಇದೆ. ಮಣಿಕಂಠನ ಭಕ್ತರಿಗೆ ದಿವ್ಯ ಜ್ಯೋತಿಯ ದಿವ್ಯ ದರ್ಶನ ಆಗಿದೆ. ಪೊನ್ನಂಬಲಬೇಡು ಬೆಟ್ಟದಲ್ಲಿ ದಿವ್ಯ ಜ್ಯೋತಿಯ ದರ್ಶನ ಆಗಿದೆ. ಮಕರ ಜ್ಯೋತಿಯನ್ನ ಮಾಲಾಧಾರಿಗಳು ಕಣ್ತುಂಬಿಕೊಂಡಿದ್ದಾರೆ. ಶಬರಿಮಲೆಯಲ್ಲಿ ಅಯ್ಯಪ್ಪನ ಭಕ್ತರ ಹರ್ಷೋದ್ಗಾರ ಇದೆ. ಶಬರಿಮಲೆಯಲ್ಲಿ ಲಕ್ಷಾಂತರ ಭಕ್ತರು ಬೀಡು ಬಿಟ್ಟಿದ್ದಾರೆ. ಈ ದರ್ಶನವನ್ನು ಪಡೆಯೋದಕ್ಕೆ ಹೋಗೋದು. ಮಕರ ಜ್ಯೋತಿಯ ರೂಪದಲ್ಲಿ ದರ್ಶನವನ್ನು ನೀಡಿರುವಂಥದ್ದು ಮಣಿಕಂಠ. ಕೇರಳದ ಪತ್ತನಂತಿಟ್ಟ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯ ದರ್ಶನ. ಸ್ವಾಮಿಯೇ ಶರಣಮಯ್ಯಪ್ಪ ಅನ್ನುವಂಥ ಹರ್ಷೋದ್ಗಾರ ಮಾಲಾಧಾರಿಗಳಿಂದ. ಮಕರ ಸಂಕ್ರಾಂತಿ ಅಂತ ಹೇಳಿದ್ರೆ ಅಯ್ಯಪ್ಪ ಮಾಲಾಧಾರಿಗಳ ಸಂಖ್ಯೆ ಜಾಸ್ತಿ ಆಗತ್ತೆ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಮಣಿಕಂಠನ ಭಕ್ತರಿಗೆ ದಿವ್ಯ ಜ್ಯೋತಿಯ ದಿವ್ಯ ದರ್ಶನ ಆಗಿದೆ. ಅಯ್ಯಪ್ಪನ ಸನ್ನಿಧಿಯಲ್ಲಿ ಮಕರ ಜ್ಯೋತಿಯ ಕೌತುಕವನ್ನು ನೋಡೋದಕ್ಕೆ ಲಕ್ಷಾಂತರ ಭಕ್ತರು ಬರ್ತಾರೆ. ಅದೇ ರೀತಿಯಾಗಿ ದರ್ಶನ ಆಗಿದೆ. ಮಣಿಕಂಠನ ಭಕ್ತರಿಗೆ ದಿವ್ಯ ಜ್ಯೋತಿಯ ದರ್ಶನ ಆಗಿರುವಂಥದ್ದು. ಪೊನ್ನಂಬಲಬೇಡು ಬೆಟ್ಟದಲ್ಲಿ ಈ ರೀತಿಯ ದರ್ಶನ ಆಗಿದೆ. ಮಕರ ಸಂಕ್ರಾಂತಿ ಅಂತ ಹೇಳಿದ್ರೆ ಸಹಜವಾಗಿ ಅಲ್ಲಿ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಶಬರಿಮಲೆಯಲ್ಲಿ ಇವತ್ತು ಮಕರ ಜ್ಯೋತಿಯ ಕೌತುಕ, ಸಂಭ್ರಮ, ಹರ್ಷೋದ್ಗಾರವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಮಕರ ಸಂಕ್ರಾಂತಿ ಬಂದರೆ ಸಾಕು ದೇಶದೆಲ್ಲೆಡೆ ಸ್ವಾಮಿಯೇ ಶರಣಮಯ್ಯಪ್ಪ ಅನ್ನುವಂಥ ಘೋಷಣೆಗಳು ಕೇಳಿ ಬರ್ತವೆ. ಸೊ ಅಯ್ಯಪ್ಪನ ಭಕ್ತರು ಮಾಲಾಧಾರಿಗಳಾಗಿ ಇಡುಮೂರಿ ಕಟ್ಟಿಕೊಂಡು ಮಣಿಕಂಠನ ದರ್ಶನಕ್ಕೆ ಹೋಗೋದನ್ನು ನೋಡೋದೇ ಒಂಥರ ಹಬ್ಬ, ಚಂದ. ಸೊ ಇವತ್ತು ಮಕರ ಸಂಕ್ರಾಂತಿ ಇರುವಂಥ ಹಿನ್ನೆಲೆಯಲ್ಲಿ ಆ ದರ್ಶನವನ್ನು ಪಡಿಬೇಕು ಅಂಥೇಳಿ ಭಕ್ತ ಸಾಗರವೇ ಇದೆ. ಸೊ ಆ ದರ್ಶನದ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಮಕರ ಸಂಕ್ರಾಂತಿಯ ಸಮಯ ಅಂತ ಹೇಳಿದ್ರೆ ಅದು ಶಬರಿಮಲೆ ಅಯ್ಯಪ್ಪನ ಭಕ್ತರ ದಿನ. ದೇಶದ ಮೂಲೆ ಮೂಲೆಯಿಂದ ಭಕ್ತರು ಸಾಗರೋಪಾದಿಯಲ್ಲಿ ಮಕರ ಸಂಕ್ರಾಂತಿಯದಂದು ಇಲ್ಲಿಗೆ ಬರ್ತಾರೆ. ಜ್ಯೋತಿ ರೂಪದಲ್ಲಿ ಬಂದು ದರ್ಶನ ನೀಡುವಂಥ ಅಯ್ಯಪ್ಪನನ್ನು ಕಂಡು ಪುನೀತರಾಗುವುದರೊಂದಿಗೆ ಪುಳಕಿತರಾಗ್ತಾರೆ. കുടജാദ്രി മലകളുമാണ് ശങ്കരാചാര്യർ തിരഞ്ഞെടുത്തത്. മോക്ഷത്തിൻ്റെ അർത്ഥം തേടിയാണ് നാഗാക്കുന്നുകളിലും ശിവാലിക് മലനിരകളിലും ഗുരുനാനാക്ക് സഞ്ചരിച്ചത്. പീരുമേട് കുന്നുകളിലാണ് ശുഭാനന്ദ കുടജാദ്രി മലകളുമാണ് ശങ്കരാചാര്യർ തിരഞ്ഞെടുത്തത്. മോക്ഷത്തിൻ്റെ അർത്ഥം തേടിയാണ് നാഗാക്കുന്നുകളിലും ശിവാലിക് മലനിരകളിലും ഗുരുനാനാക്ക് സഞ്ചരിച്ചത്. പീരുമേട് കുന്നുകളിലാണ് ശുഭാനന്ദ കുടജാദ്രി മലകളുമാണ് ശങ്കരാചാര്യർ തിരഞ്ഞെടുത്തത്. മോക്ഷത്തിൻ്റെ അർത്ഥം തേടിയാണ് നാഗാക്കുന്നുകളിലും ಶಿವಾಲಿಕ್ ಮಲನಿರಗಳಿലും ಅಯ್ಯಪ್ಪನ ಸನ್ನಿಧಿಯಲ್ಲಿ ಮಕರ ಜ್ಯೋತಿಯ ಕೌತುಕವನ್ನ ನೋಡ್ತಾ ಇದ್ರಿ. ಭಕ್ತಾದಿಗಳ ಸಂಖ್ಯೆ ಯಾವ ರೀತಿ ಆಗಿದೆ ಅಂಥೇಳಿ. ಶಬರಿಮಲೆಯಲ್ಲಿ ಇವತ್ತು ಮಕರ ಜ್ಯೋತಿ. ಸೊ ಹಂಗಾಗಿ ದಿವ್ಯ ಜ್ಯೋತಿ ದರ್ಶನಕ್ಕಾಗಿ ಭಕ್ತಗಣ ಯಾವ ರೀತಿಯಾಗಿ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಸಹಜವಾಗಿ ಮಕರ ಸಂಕ್ರಾಂತಿ ಸಮಯ ಅಂತ ಹೇಳಿದ್ರೆ ಅದು ಶಬರಿಮಲೆ ಅಯ್ಯಪ್ಪನ ಭಕ್ತರ ದಿನ ಅಂತಲೂ ಕೂಡ ಹೇಳ್ಬೋದು. ಸೊ ಹಂಗಾಗಿ ದೇಶದ ಮೂಲೆ ಮೂಲೆಯಿಂದ ಭಕ್ತರು ಸಾಗರೋಪಾದಿಯಲ್ಲಿ ಈ ಸಂಕ್ರಾಂತಿಯ ದಿನ ಅಲ್ಲಿಗೆ ಬರ್ತಾರೆ. ಕಾರಣ ಅಂದರೆ ಜ್ಯೋತಿ ರೂಪದಲ್ಲಿ ಬಂದು ದರ್ಶನ ನೀಡುವಂಥ ಅಯ್ಯಪ್ಪನನ್ನು ನೋಡಬೇಕು ಅನ್ನುವಂಥದ್ದು. ಸೊ ಹಂಗಾಗಿ ಈ ರೀತಿಯ ಭಕ್ತಾದಿಗಳ ಸಂಖ್ಯೆ ಸಹಜವಾಗಿ ಜಾಸ್ತಿ ಇರುತ್ತೆ. ಶಬರಿಮಲೆಯತ್ತ ಭಕ್ತ ಕೋಟಿ ಆಗಮಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅವರಿಗೆ ವಿಶೇಷವಾಗಿರುವಂಥ ವ್ಯವಸ್ಥೆ ಕೂಡ ಇರುತ್ತೆ. ಸಾರಿಗೆ ವ್ಯವಸ್ಥೆ ಆಗಿರಬಹುದು, ಪೊಲೀಸ್ ಬಂದೋಬಸ್ತ್ ಅದೆಲ್ಲವೂ ಕೂಡ ಇರುತ್ತೆ, ಮುಂಜಾಗ್ರತಾ ಕ್ರಮ. ಸೊ ಅದರ ಜೊತೆಗೆ ಇವತ್ತು ಈ ರೀತಿಯಾಗಿ ಮಕರ ಜ್ಯೋತಿಯ ದಿನ ದರ್ಶನ ಸಿಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಯ್ಯಪ್ಪನ ಸನ್ನಿಧಿಯಲ್ಲಿ ಮಕರ ಜ್ಯೋತಿಯ ಕೌತುಕವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತಾದಿಗಳು ಸಾಗರೋಪಾದಿಯಲ್ಲಿ ಇದ್ದಾರೆ. ಮಣಿಕಂಠನ ದಿವ್ಯ ಜ್ಯೋತಿ ശങ്കരാചാര്യർ തിരഞ്ഞെടുത്തത്. മോക്ഷത്തിന്റെ അർത്ഥം തേടിയാണ്
നാഗാ കുന്നുകളിലും ശിവാലിക് മലനിരകളിലും ഗുരുനാനാക്ക് സഞ്ചരിച്ചത്. പീരുമേട് കുന്നുകളിലാണ് ശുഭാനന്ദ കുടജാദ്രി മലകളുമാണ് ശങ്കരാചാര്യർ തെരഞ്ഞെടുത്തത്. മോക്ഷത്തിൻ്റെ അർത്ഥം തേടിയാണ് നാഗാ കുന്നുകളിലും ശിവാലിക് മലനിരകളിലും ഗുരുനാനാക്ക് സഞ്ചരിച്ചത്. പീരുമേട് കുന്നുകളിലാണ് ശുഭാനന്ദ കുടജാദ്രി മലകളുമാണ് ശങ്കരാചാര്യർ തെരഞ്ഞെടുത്തത്. മോക്ഷത്തിൻ്റെ അർത്ഥം തേടിയാണ് നാഗാ കുന്നുകളിലും ശിവാലിക് മലനിരകളിലും ഗുരുനാനാക്ക് സഞ്ചരിച്ചത്. പീരുമേട് കുന്നുകളിൽ പന്തളം രാജകൊട്ടാരത്തിൽ മൂന്നാമത്തെ തവണ അതാ പൊന്നമ്പലമേട്ടിൽ വളരെ വ്യക്തമായി മകരജ്യോതി തെളിയുന്നു. ദേവകളും ഋഷിമാരും ഭഗവാനെ ആരതി ഒഴിയുകയാണ്. പരം പ്രേമസ്വരൂപം, പരമം പവിത്രം, പരം ജ്യോതിസ്വരൂപം ഭജേ ഭൂതനാഥം. താപസവേഷധാരിയായ കാനനവസൻ സർവാഭരണ വിഭൂഷിതനായി അതാ ഒരിക്കൽ കൂടി ഭക്തലക്ഷങ്ങൾ കാത്തിരുന്ന പുണ്യമുഹൂർത്തം.